स्यो न पृथिवीभवानक्षरा निवेशनी यच्छानश्वन्मसप्रथाः भूम्यै नमः। ॐ क्षेत्रस्य पतिना वयकुम्भितेनेव जयामसि रामश्वं पूजयित्वा ततो गृणाति गृहे क्षेत्रपालाय नमः। ॐ वास्तोष्पते प्रतिजानि यस्मान् स्वावेशो अनमीवो भवानः यत्त्वे महे प्रतितन्नो जुषस्वयन्नये द्विपदे सञ्चतुष्पदे वास्तोष्पतये नमः। ॐ नमस्ते अस्तु भगवन् विश्वेश्वराय महादेवाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय सर्वेश्वराय सदाशिवाय शङ्कराय मृत्युञ्जयाय श्रीमन्महादेवाय नमः। सर्वेभ्यो देवेभ्यो नमः। प्रार्थनां समर्पयामि। ಸಮಸ್ತರು ಪ್ರಾರ್ಥನೆ ಮಾಡಿಕೊಳ್ಳುವ. ಅಡೂರು ಮಧೂರು ಕಾವು ಕನ್ಯಾರ ಎಂಬಿ ಸ್ಥಳಗಳಲ್ಲಿ ನೆಲೆಯಾಗಿರುವಂತಹ ಸಮಸ್ತ ದೈವಿಕ ಶಕ್ತಿಗಳನ್ನು ಪ್ರಥಮವಾಗಿ ಸ್ಮರಿಸಿಕೊಂಡು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಇತರ ದೈವಿಕ ಶಕ್ತಿಗಳನ್ನು ದೈವಗಳನ್ನು ಮುಂದಿಟ್ಟುಕೊಂಡು ಸಾನ್ನಿಧ್ಯಾಧಿಪತಿ ಕ್ಷೇತ್ರಾಧಿಪತಿಯಾದಂತಹ ಸಪರಿವಾರ ಶ್ರೀ ಧನೇಶ್ವರ ಸ್ವಾಮಿಯನ್ನು ವಂದಿಸುತ್ತಾ ಶುಭ ಗಳಿಗೆಯ ಈ ಒಂದು ಅವಸರದಲ್ಲಿ ನಾವು ಬಂದು ನಿಂತಿದ್ದೇವೆ. 24-25 ವರ್ಷಗಳ ಹಿಂದೆ ಶ್ರೀ ಧನೇಶ್ವರ ದೇವರಿಗೆ ಅಷ್ಟಬಂಧ ಪುನಃಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವವು ನಡೆದ ಮೇಲೆ ಇದೀಗ ತುಂಬ ವಿಳಂಬವಾಗಿ ಆದರೂ ಆ ಭಗವಂತನ ಅನುಗ್ರಹದಿಂದ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ಪ್ರಶ್ನೆ ಚಿಂತನೆಯನ್ನು ಕಂಡುಕೊಂಡು ಆ ಚಿಂತನೆಯಲ್ಲಿ ದೈವಜ್ಞರಿಂದ ಸೂಚಿತವಾದಂತಹ ಪರಿಹಾರ ಪ್ರಾಯಶ್ಚಿತ್ತ ಕರ್ಮಾದಿಗಳನ್ನು ಕ್ಷೇತ್ರದ ತಂತ್ರಿವರಿಯರ ನಿರ್ದೇಶಾನುಸಾರ ಅವರ ಮುಂದಾಳತ್ವದಲ್ಲಿ ಆಚಾರ್ಯತ್ವದಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿಕೊಂಡು ಶ್ರೀದೇವರನ್ನು ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಿ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಬೇಕಾಗಿ ಕ್ಷೇತ್ರದ ಶಿಲ್ಪಿಗಳಾದಂತಹ ಶ್ರೀಯುತ ಮಹಾಲಿಂಗ ಕೃಷ್ಣ ಪ್ರಸಾದರು ಅವರ ಹಿರಿಯರಿಂದಲೇ ಈ ಕ್ಷೇತ್ರದಲ್ಲಿ ಶಿಲ್ಪಕ್ಕಾಗಲಿ ಜ್ಯೋತಿಷ್ಯಕ್ಕಾಗಲಿ ನಾವು ಕೇಳಿಕೊಂಡು ಬಂದಂತಹ ವ್ಯವಸ್ಥೆ ಈಗಲೂ ಕೂಡ ನಾವು ಅವರನ್ನೇ ಮುಂದಿಟ್ಟುಕೊಂಡು ಅವರಿಂದ ನಿರ್ದೇಶನವನ್ನು ಪಡ್ಕೊಂಡು ಅವರು ತಿಳಿಸಿದ ಪ್ರಕಾರವಾಗಿ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಜೀರ್ಣೋದ್ಧಾರ ಕೆಲಸ ಕಾರ್ಯಾದಿಗಳನ್ನು ಪೂರೈಸಿಕೊಂಡಿದ್ದೇವೆ. ಹಲವಾರು ಸಹಸ್ರಾರು ಕೈಗಳು ಈ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತಿನ ದಿವಸ ಆ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಂಡು ಕ್ಷೇತ್ರವನ್ನು ದೇವಾಲಯ ಗರ್ಭಗೃಹವನ್ನು ಆಡಳಿತ ಮಂಡಳಿಯವರು ಕ್ಷೇತ್ರೇಶ ವಿಭಾಗದವರು ಶಿಲ್ಪಿಗಳಿಂದ ಪಡೆಕೊಳ್ಳುವಂತಹ ಪ್ರಕ್ರಿಯೆ ಇದೀಗ ನಡೆಯುತ್ತಿದೆ. ನಾಳೆಯ ದಿವಸ ಪ್ರಾಸಾದ ಶುದ್ಧಿ ರಾಕ್ಷೋಗ್ನ ಹೋಮ ವಾಸ್ತು ಹೋಮದಿಂದ ಪ್ರಾರಂಭಗೊಂಡು ಶುದ್ಧಿ ಕ್ರಿಯಾದಿಗಳನ್ನು ಮಾಡಿಕೊಂಡು ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ಯಾವ ರೀತಿಯ ತಾಂತ್ರಿಕ ವಿಧಿವಿಧಾನಗಳಿದೆಯೋ ಆ ಎಲ್ಲ ಕ್ರಿಯಾಕರ್ಮಗಳನ್ನು ಮಾಡಬೇಕಿದ್ದರೆ ಶಿಲ್ಪಿಗಳ ಅನುಗ್ರಹ ಪ್ರಥಮವಾಗಿ ನಮಗೆ ಪ್ರಾಪ್ತಿಯಾಗಬೇಕು. ಶಿಲ್ಪಿಗಳಿಂದ ಪಡೆಕೊಂಡಂತಹ ದೇವಾಲಯವನ್ನು ಕ್ಷೇತ್ರಕ್ಕೆ ಬಂದಂತಹ ಬರೆಸಿಕೊಂಡಂತಹ ತಂತ್ರಿಗಳಿಗೆ ಒಪ್ಪಿಸಿ ತದನಂತರ ಆ ಕ್ರಿಯಾಕರ್ಮಗಳನ್ನು ಪೂರೈಸಿಕೊಂಡು ಪ್ರತಿಷ್ಠಾ ದಿವಸ ನಿತ್ಯ ನೈಮಿತ್ತಿಕಾದಿಗಳನ್ನು ನಿರ್ಣಯಿಸಿಕೊಂಡು ತಂತ್ರಿಗಳಿಂದ ಕ್ಷೇತ್ರೇಶ ವಿಭಾಗದವರು ಪಡೆಕೊಳ್ಳುವಂತಹದ್ದು ಪದ್ಧತಿ. ಶಾಸ್ತ್ರ ವಿಧಿ ನಿಷೇಧಗಳು ಏನು ನಮ್ಮಿಂದ ತಪ್ಪುಗಳು ಬಂದಿದ್ದರೂ ಕೂಡ ಅದೆಲ್ಲವನ್ನು ಭಗವಂತ ಪರಿಪೂರ್ಣವಾಗಿ
ಮನ್ನಿಸಿ ಈ ಕ್ಷೇತ್ರ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಲ್ಲಿ ಯಾರಿಂದಲೇ ತಪ್ಪು ಬಂದಿದ್ದರೂ ಕೂಡ ಅವರಿಗೆಲ್ಲರಿಗೂ ಕ್ಷಮೆಯನ್ನು ಇತ್ತು ನಮ್ಮನ್ನು ಉದ್ಧರಿಸಬೇಕು. ನಾಳೆಯಿಂದ ಮೊದಲುಕೊಂಡು ಆಗುವಂತಹ ತಾಂತ್ರಿಕ ಕ್ರಿಯಾ ಕರ್ಮಾದಿಗಳು ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರುವಲ್ಲಿ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಬೇಕು. ವಿಶೇಷವಾಗಿ ಶಿಲ್ಪಿಗಳು ಈ ಕ್ಷೇತ್ರ ಗರ್ಭಗೃಹವನ್ನು ಆಡಳಿತ ಮಂಡಳಿಯವರಿಗೆ ಕ್ಷೇತ್ರೇಶ ವಿಭಾಗದವರಿಗೆ ಒಪ್ಪಿಸಬೇಕು ಅಂತ ಹೇಳಿಕೊಂಡು ಅವರಲ್ಲಿ ದೇವರ ಅನುಗ್ರಹವನ್ನು ಕೇಳಿಕೊಳ್ತಾ ಅವರಿಂದ ಆ ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಇದು ಸಂದರ್ಭದಲ್ಲಿ ಈಗ ನಿಮ್ಮಿಂದ ತಪ್ಪು ಅಥವಾ ಅವರಿಂದ ಈಗ ಏನಾದರೂ ಬಂದಿರ್ಬೋದು, ಅದೆಲ್ಲ ಎಂತ ಇದ್ರೂ ಕೂಡ ಎಲ್ಲ ಭಗವಂತನಿಗೆ ಅಲ್ಲ. ಹಾಗಾಗಿ ಯಾವುದಿದ್ರೂ ಕೂಡ ಇವತ್ತಿಗೆ ಅದನ್ನೆಲ್ಲ ಇದು ಮಾಡಿ ಮತ್ತೆ ಇವತ್ತಿನಿಂದ ಇಲ್ಲಿದ್ದು ಎಲ್ಲ ದೇವರ ಪ್ರತಿಷ್ಠೆ ಕಲಶದಲ್ಲಿ ಸೇರಿ ಕೊಟ್ಟು ತೃಪ್ತಿಪಡಿಸಲಿಕ್ಕೆ ಸಾಧ್ಯ. ಹಾಗಾಗಿ ಊಟ ತೃಪ್ತಿಪಡಿಸಬೇಕು.